ಆಗೋದಿಲ್ಲ. ಕೆಮ್ಮಿ 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 ಎದಿ ಅನ್ನೋದು ನೋವಾಗೋತವ ಇವ. ವಿಶಾಲಾಕ್ಷಿ, ಏ ವಿಶಾಲಾಕ್ಷಿ, ಬಂದಿರಿ ಐತಿಯರ. ಏನಾತ್ರಿ? ನೀನು ಕೆಮ್ಮಕತ್ತೀಯಲ್ಲ, ಏನಾತು? ಏನನ್ರಿ ಐತಿಯರ? 2 ದಿನ ಆತ್ರಿ, ಒಂಥರ ನೆಗಡಿ, ಗಂಟ್ಲು ಕೆರ್ತ. ಏಪ್ಪ ಕಷಾಯ ಮಾಡ್ಕೊಂಡು ಕುಡ್ದ ಕುಡಿಯತ್ತೀನಿ, ಏನು ಆರಾಮ ಆಗವಲ್ತು. ಏನ್ರಿ ಐತಿಯರ ಕರೆದ್ರಿ? ನಿಮ್ಗೆ ಏನಾರ ಮಾಡ್ಕೊಂಬಂದು ಕೊಡ್ಲೇನು? ಏ ಬೇಡವ, ಏನೂ ಬೇಡ. ನನ್ನ ಮಗಳಿಗೆ ಒಂಚೂರು ಬರಾಕೆ ಹೇಳುವ. ಎಲ್ಲಿಗ ಸಾಯ್ತೇನೆ, ಇನ್ನೊಟ್ಟೊತ್ತಿಗೆ ಸಾಯ್ತೇನೆ ಗೊತ್ತಿಲ್ಲ. ಸಾಯಿ ಕಡೆಗಾಲಕ್ಕೆ ಒಂದ್ಸಲ ಮಗಳನ್ನ ನೋಡ್ಕೊಂಡ್ಬಿಡ್ತಾನೆ ಇವ. ಹಂಗೆ ಮೊಮ್ಮಗಳಿಗೆ ಮೊಮ್ಮಗ ಬರಾಕೆ ಹೇಳುವ. ಒಟ್ಟು ನೋಡ್ತೀನಿ, ಒಂದ್ಸಲ ನೋಡಿ ಜೀವ ಬಿಟ್ಬಿಡ್ತೀನಿ. ತೋ ಯಾಕೆ ರೀತಿಯರ್ ಹಂಗೆ ಯಾಕೆ ಮಾತಾಡ್ತೀರಿ? ಏನೂ ಆಗೋದಿಲ್ಲ, ಒಂದು ಇಟ್ಟು ಕೆಮ್ಮು ಬಂದಿತ್ತು ಅಷ್ಟೇ. ಅದು ಬಿಟ್ಟರೆ ಗಟ್ಟಿನೇ ಅದೀರಿ ನೀವು. ಇಷ್ಟಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ರೆ ಹೆಂಗೆ ಅಂತೇನೆ ನಾನು. ನೀವೇ ಹಿಂಗೆ ಅಂದ್ಬಿಟ್ರೆ ನಮ್ದೆಲ್ಲ ಹೆಂಗೆ ಅಂತ ನಾನು. ಏನಾಗೋದಿಲ್ಲ, ಧೈರ್ಯವಾಗಿರ್ರಿ. ಬರಾಕೆ ಹೇಳ್ತೇನೆ ಬೇಕಾರೆ, ನಾ ಇವ್ರಿಗೆ ಹೇಳಿ ಕಳಿಸ್ತೇನಂತ, ಕರ್ಕೊಂಬ ಅಂತೇಳಿ. ಆದ್ರೆ ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ಯಾವ ಮಾತಾಡೋಕೆ ಏನಾಗೋದೈತಿ ಬಿಡ ಯವ್ವ, ಹೊಲತ್ತಾಗ. ಯವ್ವ ಪಾಪ ನಮ್ಮ ನೀರಿಗೆ ಮಕ್ಕಳಾಗಲಿಲ್ಲ ನೋಡ. ನನಗೆ ಹಗಲಿ ರಾತ್ರಿ ಅದ ಚಿಂತೆ ಹತ್ತೈತ್ರಿ ಐತ್ಯಾರ. ಏನು ನನ್ನ ಮಗಳು ಏನು ಕರ್ಮ ಮಾಡಿತ್ತ ಏನು? ಓಣ್ಯಾಗಾಡು ಮಕ್ಕಳೆಲ್ಲ ಎತ್ಕೊಂಡು ಜೀವ ಮಾಡ್ತೈತಿ ನನ್ನ ಮಗಳು. ಅಂತಾಕೀಗ ದೇವ್ರು ಇನ್ನೂ ಮಟ್ಟ ಬೆಸನಾಗವಲ್ಲಲ್ಲ ಅಂತೇಳಿ ಚಿಂತೆ ಹತ್ತಿಬಿಟ್ಟೈತೆ ನೋಡ್ರಿ ಐತ್ಯಾರ. ಇವು ಮನ್ಯಾಗ ನೋಡಿದ್ರೆ ಆ ಮುದುಕಿ ಕಾಯಿ ಮುದುಕಿ ಒಂದು ಅಳತಿ ನೀಟ್ನಾಳು ಸೇರಂಗಿಲ್ಲ. ಹೆಣ್ಣು ಹುಟ್ಟಿದ್ರೆ ಸೇರಂಗಿಲ್ಲ, ಬೈದಾಡ್ತಾವು. ಇನ್ನು ಮಕ್ಕಳೇ ಆಗಿಲ್ಲ ಅಂದ್ರೆ ಬಿಟ್ಟಾರನ. ಪಾಪ ನನ್ನ ಮಗಳ ದಿನ ಒಂದು ಕೇಳಿ ಕಣ್ಣೀರು ಕುಳ್ತಿನಾಕತೈತಿ. ಏನಾಗತಿ? ನಾನು ಹೋಗಿಲ್ಲ, ಏನಿಲ್ಲ, ಭಾಳ ದಿನ ಆತ. ಹೋಗ್ಯಾರ ಬರ್ಬೇಕಾಗೈತ್ರಿ ಎತ್ತಿಯಾರ. ಇಲ್ಲ ಈ ಸಲ ಬಂದ್ಲಂದು ಕೇಳ್ಬೇಕಾಗೈತಿ. ಯಾವ್ದಾರ ಡಾಕ್ಟ್ರಿಗಾರ ತೋರಿಸ್ಬೇಕಾಗೈತಿಪ್ಪ. ಮೊದಲ ಕೆಲಸ ಮಾಡ ಇವ, ಮೊದಲ ಕೆಲಸ ಮಾಡು. ನನಗೂ ಅದ ಚಿಂತೆ ಎತ್ಬಿಟ್ಟೈತೆ ನೋಡ್ರಿ. ದೊಡ್ಡ ದವಾಖಾನಿಗಾರ ಹುಬ್ಬಳ್ಳಿ ಪೇಟೆಗೆ ಕಳ್ಸು ನನ್ರಿ ಎತ್ತಿಯಾರ. ಹಂಗೆ ಮಾಡ. ಆ ಮನ್ಯಾಗ ಏನು ದವಾಖಾನಿ ತೋರ್ಸಾವ ಇಲ್ಲ, ಯಾರಿಗೆ ಗೊತ್ತ? ಮೊದಲ ಮಾವ ಜೀನ್ ಹಂಕ ಎಲ್ಲೇ ಒಂದು ತುತ್ಕೂಳು ಹೆಚ್ಚಿಗೆ ತಿಂದ್ರೆ ಎಲ್ಲಿ ಅಕ್ಕಿ ಖರ್ಚಾಕತಿ ಅಂತದ ಮುದುಕ. ಏಪ್ಪ ರೊಕ್ಕ ಪಕ್ಕ ಕೊಟ್ಟತಿ ಇಲ್ಲ, ತೋರಿಸ್ಕೊಳಕ್ಕೆ ಹೇಳೈತೆ ಬಿಟ್ಟೈತೆ, ಯಾರಿಗೆ ಗೊತ್ತ? ಹೌದಿಲ್ರಿ? ಹಂಗಾಗೈತೆ ಇವ. ಅದು ಯವ್ವ ಬಂದೆ ನಮಗನ. ಬರಪ್ಪ. ಏ ಮಾವ, ಹಂಗೆ ಬಂದಲ್ಲ ಯಪ್ಪ ನೀನು? ಅಲ್ಲಿ ನೋಡು ಹುಲ್ಲಿನ ಕೊರಿ ಇಳ್ಸೇನ್ ನೋಡ್ರಿ. ಆರಾಮಾಗೈತೆ ಅಯ್ಯಮ್ಮ? ಹ್ಞೂನಪ್ಪ ಆರಾಮಾಗೈತಿ. ಹಂಗೆ ಇತ್ತಾಗ ಹೋಗೋದೂ ಇಲ್ಲ ಜೀವ ಪಟ್ ಅಂತೇಳಿ ಆರಾಮಿರಾಕು ಬಿಡೋದಿಲ್ಲ. ಅಂದಂಗ ಮನ್ಯಾಗ ಎಲ್ಲಾರು ಆರಾಮದಾರಪ್ಪ? ಆರಾಮದಾರ ನೋಡ್ಬೇ. ನನ್ನ ಹೆಂಡತಿ, ನನ್ನ 2 ಮಕ್ಕಳು ಎಲ್ಲಾರು ಆರಾಮದೇವಿ. ನೋಡಪ್ಪ, ನನ್ನ ಮೊಮ್ಮಗಳಿಗಿಂತ 1 ವರ್ಷ ಆದ್ಮೇಲೆ ಲಗ್ನ ಆಗಿದ್ನಿಂದ 2 ಮಕ್ಕಳು ಅದು ಅಲೆ. ನನ್ನ ಮೊಮ್ಮಗಳಿಗೆ ಇನ್ನೂ ಮಟ್ಟ ಆಗೋಲ್ವಯ್ಯಪ್ಪ. ಅಕ್ಕವ್ ಬಿಡ್ಬೇ, ಒಬ್ಬೊಬ್ಬರಿಗೆ ದೂರ ಇರ್ತಾವಂತ ಏನಪ್ಪಲ್ಲ, ಒಬ್ಬೊಬ್ರಿಗೆ ದೌಡಕ್ಕವಂತ. ಯಾರು ಏನು ಮಾಡಾಕತಿ? ನನ್ನ ನಶೀಬ ಮದುವೆ ಆದ ವರ್ಷದನ ನಿಂತು. ಒಬ್ಬೊಬ್ರಿಗೆ ಆಗೋದಿಲ್ಲ, ಒಬ್ಬೊಬ್ರಿಗೆ ಆಕ್ಕತಿ. ತೀರ ಏನದೆಲ್ಲ ಊರು ತುಂಬ ಹೇಳ್ಕೊಂತ. ಇರ್ಲಿ ಬಿಡ್ಬೇ, ನಾ ಏನು ಹೊರಗೆ ನಾವನು ಆತ್ತೋ ಬರ್ತೇನೆ. ಹಂಗಾರ ಒಟ್ಟು ಚಾ ಕುಡ್ದೋಗ್ಲಾ? ಅಲ್ವಲ್ಲ, ನಾನು ಹೆಂಡತಿ ಕಾಯ್ತಿರ್ತಾಳೆ ಮನ್ಯಾಗ, ಗೊತ್ತಾಗೈತಿ ಈಗಾಲೇ ಹೋಗ್ಬೇಕು. ಹೆಂಡತಿ ಮ್ಯಾಗ ಜೀವನ ಇಟ್ಟ ನೀವನು. ಅಪರೂಪಕ್ಕೆ ಮದುವೆ ಆಗೈತೆ ಅಂತೇಳಿ. ಅಯ್ಯಪ್ಪ ದೇವ್ರೆ, ನೋಡ್ದೇನ ಈಗ ಇದಕ್ಕೆ ಮದುವೆ ಆಕತ್ತೇ ಇಲ್ಲ ಅನ್ನಂಗಿತ್ತು ಬಾಡೆ. ಮದುವೆ ಆಗಿ ಮತ್ತೆ 2 ಮಕ್ಕಳು ಕಂಡ. ನಮ್ಮ ನೀರಿಗೆ ಆಗೋಲ್ವಲ್ಲ ಯವ್ವ ಪಾಪ. ಅದು ಕಸ್ತೂರಿಗೂ ಇನ್ನೂ ಏನು ಸುದ್ದಿಲ್ಲ. ಯಾಕೆ 2 ಮಕ್ಕಳಿಗೆ ದೇವ್ರು ಹಿಂಗೆ ಮಾಡ್ಯಾನ? ಏನು ಮಾಡ್ಬೇಕತಿ? ಏನಾರ ಮಂದಿಯವ್ರು ಕಾಟಿದ್ದಿತ್ತನ್ನ ಅಂತ ನನಗೆ. ಮಂದಿಯವ್ರು ಕಾಟಿಲ್ಲ, ಏನಿಲ್ಲ ಬಿಡ್ಬೇ. ನಾವೇನು ಶಾಂತಿ ಮಾಡ್ಸೇವಿ, ಪೂಜೆ ಮಾಡ್ಸೇವಿ, ಏನು ನಾವು ಬಿಟ್ಟೇವಿ, ಎಲ್ಲ ಚಂದಾಗೆ ಮಾಡೇವಿ. ಮನೆ ದೇವ್ರ ಕಾಟ ಏನಲ್ಲ. ಏನಪ್ಪ ಯಾಕಾಗಿಲ್ಲ ಏನೋ? ದೊಡ್ಡ ದವಾಖಾನಿಗೆ ನಾನು ಕರ್ಕೊಂಡು ಹೋಗ್ತೇನೆ, ನಾಳೆ ಹೋಗ್ಬೇಕಂತ ಮಾಡೀನಿ. ಹೋಗಿ ಅಲ್ಲಿಂದಲ್ಲೇ ದೊಡ್ಡ ದವಾಖಾನಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ. ಮತ್ತೇನು ಮಾಡೋದು? ನಮ್ಮ ತಂಗಿಗಣ್ಣ ನಮ್ಮ ಮಾವ ₹1 ಶಾಣೆತನ ಮಾಡವ. ದವಾಖಾನಿ ತೋರ್ಸ್ಯಾವ ಇಲ್ಲ, ಯಾರಿಗೆ ಗೊತ್ತು? ಈಗ ಅದನ್ನ ಮಾತಾಡಿದ್ವಿ ನೋಡ್ರಿ ನಾನು ಅತ್ತಿಯರಿಗೇನ ಶಾಂತವನ್ನ ನೋಡಂಗಾಗೈತಂತ. ಹಂಗೆ ಅವ್ರನ್ನ ಕರ್ಕೊಂಡು ಬರ್ರಿ. ಏನು ದವಾಖಾನಿಗೆ ಇಲ್ಲಿಂದ ಕಳ್ಸಿದ್ರಾತ. ಆತು ಬಿ, ಹಂಗೆ ಮಾಡೋಣ. ಯಮ್ಮ ಕೆಲ್ಸಕ್ಕೆ ಹೋಗ್ಬರ್ತೇನೆ ಬೇ. ಯಾರೇ? ನಾನು ಕೆಲ್ಸಕ್ಕೆ ಹೋಗ್ಬರ್ತಾನಿ. ನೀನ ಬಾಲಲ್ಲಿ ಏನ ಏನ್ ನೋಡಕ್ ಕರೆದಿಲ್ಲಲ್ಲ? ಬಾಯಿಲ್ ಹೊಟ್ಟು ಕುಂತ ಮಾತಾಡೋಣ. ಏನ್ ನೋಡಕ್ ನಿನ್ನ ಯಾಕೆ ಕರಿತೀನಿ? ಕರೆದ್ರೆ ನಿನ್ನ ಹೆಂಡತಿ ಕರಿತೀನಿ, ಇಲ್ಲ ನಿಮ್ಮ ಅವ್ನ ಕರಿತೀನಿ. ನಿನ್ಗೇನು ಏನ್ ನೋಡಂದ್ ನಾನು ಏನು ಅಂತ? ಬಾ ಬಾಯ್ಲಿ. ತೋ ದೇವ್ರೆ, ಏನು ಅನ್ಲಿಲ್ವೇ? ಏನು ಅಂದಿದ್ದು? ಆಯ್ತು ಹೇಳು. ಅಲ್ಲ, ನೀನು ಹೆಂಡತಿ ನೋಡಿದ್ರೆ ಇನ್ನ ಮಟ್ಟ ಮಕ್ಕಳು ಮರಿ ಸುದ್ದಿ ಇಲ್ಲ. ನೀ ಏನು ಇನ್ನೊಂದು ಲಗ್ನ ಆಗವನು? ಏನಕ್ಕಿನ್ನ ನೆಮ್ಕೊಂಡು ಕುಂದ್ರವನು? ಅಯ್ಯೋ ಯವ, ಏನ್ ಮಾಡ್ಬೇಕು ನಾನೀಗ? ಹಂಗಾರ ಏನ್ ಮಾಡ್ಬೇಕಂದ್ರೆ ಬೇಸದಿ ಹೇಳು. ಏನ್ ಮಾಡ್ಬೇಕಂದ್ರೆ ಏನು? ಇನ್ನೊಂದು ಲಗ್ನ ಆಗೋ. ಲಗ್ನ ಆಗಾಕ ಒಲ್ಯ. ನಮ್ಮವ್ ಹೇಳ್ಯಾಳ, ಇನ್ನೊಂದು ಮಾಡ್ಕೋಬೇಡ, ಸ್ವಲ್ಪ ದಿನ ತಡಿ, ಈಕಿಗೆ ಹಾಕಾವು ಅಂತೇಳಿ. ಬಾರಿ ಅವನ ಮಾತು ಕೇಳವ್ ನೀನು. ನಿಮ್ಮ ಏನು ಹೇಳ್ತಾಳ ಅದ ವೇದವಾಕ್ಯ ನಿನಗೆ. ನನ್ನ ಮಾತಿಗೆ ಎಲ್ಲರೂ ಕಿಮ್ಮತ್ ಐತೆ ನಿನ್ನ ಕಡೆ? ನನ್ನ ಮಾತಂದ್ರೆ ನಿನಗೆ ಲೆಕ್ಕಕ್ಕ ಇಲ್ದಂಗೆ ಆಗ್ಬಿಟ್ಟತಿ. ಹಿಂಗ ಮಾಡಿದೆ ಅಂದ್ರೆ ಹೆಂಗ್ಲಾ ನೀನು? ನಾನು ನನ್ನ ಮೊಮ್ಮಗನ್ನ ಮರಿ ಮೊಮ್ಮಗನ ಕಣ್ಣು ಮುಚ್ಬೇಕಂತ ನಾನು ಏನು ದೇವ್ರು ಇದಕ್ಕೊಂದು ಅವಕಾಶ ಮಾಡಿಕೊಡ್ತಾನೋ? ಮಾಡಿಕೊಡೋದಿಲ್ಲ.
ಅಯ್ಯಯ್ಯ ದೇವ್ರೇ, ಎಂತ ಗೀತೋಪದೇಶ ಮಾಡಕತ್ತಾಳ ನೋಡಿ ನಮ್ಮತ್ತಿ. ಒಟ್ಟ ಒಂದು ಸಂಸಾರ ಹೆಂಗೆ ಹಾಳು ಮಾಡಿ ಹೊಡಿಲಿ ಅಂತ ಕಾಯ್ತಾಳಂಗ. ನಿನ್ನೆ ನನ್ನ ಮಗಳು ಟಪಾಲ್ ಹಾಕಿದ್ಲಲ್ಲ, ಅದನ್ನ ಹೇಳ್ಯಾಳ, ಒಂದು ಕನ್ಯೆ ಇದ್ರೆ ನೋಡಂತೇಳಿ ಬರೆದು ಹಾಕ್ಸಿದ್ನಿ. ಹ್ಞೂ ಅಂದಾಳ, ಒಂದು ಕನ್ಯೆ ಐತಂತ ಅವ್ರ ಊರಾಗ, ಭಾಳ ಚಂದ ಐತಂತ. ನೀವು ಹ್ಞೂ ಅಂದ್ರೆ ಹೋಗಿ ನೋಡ್ಕೊಂಬರ್ನಂತ. ಏಪ ಬಲ ಇಲ್ಲ ಏನ್ ಬೇ ಆ ಮುದ್ಕಿ ಮಾತು ಕೇಳಬೇಡ ನೀನು. ಹಿಂಗೆ ಮಾಡ್ಲಾ, ಒಂದ್ಸಲ ದವಾಖಾನಿಗೆ ನೀನು ಮತ್ತು ಆಕಿ ಇಬ್ರು ಹೋಗೇ ಬಂದ್ಬಿಡ್ರಿ. ಈಗ ಕರ್ಕೊ ಇಲ್ಲಕಿನ ಕೆಲಸ ಈಗ ಮನ್ಯಾಗ ಸ್ವಲ್ಪ ಐತಿ, ಅದೇ ಹಕ್ಕಿ ಸ್ವಚ್ಛ ಮಾಡ್ಬೇಕು, ನಾ ಮಾಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡ. ನಾ ಈರಿಗೆಲ್ಲ ನೀನು ರಾತ್ರಿ ಹೇಳಿ ತಯಾರು ಮಾಡೇನಿ, ಯಾಕಂದ್ರೆ ನಿಮ್ಮಪ್ಪ ಬಾರಿ ಬಾರಿ ಮಾತಾಡಿದ್ದ. ಅದಕ್ಕೆ ಪಾಪ ರಾತ್ರಿ ಎಲ್ಲ ಹಾಳಾಕತ್ತಿದ್ಲಕ್ಕಿ, ಒಂಥರ ನನಗೆ ಬೇಜಾರಾಗಿಬಿಡ್ತಪ್ಪ. ಆಕಿನ ಕರ್ಕೊ ಹುಬ್ಬಳ್ಳಿಗೆ ಹೋಗು, KMC ತೋರಿಸ್ಕೊಂಬ ಚಂದಾಗಿ. ಏನು ನೀನು ತೋರಿಸ್ಬೋ, ಆಕಿಗೂ ತೋರಿಸ್ಬಾರಿ, ಆಕಿನೊಬ್ಬಕಿನ ತೋರಿಸ್ಬೇಡ, ಹೇಳಕ್ಕಾಗೋದಿಲ್ಲ. ಏನಾರ ಗುಳಿಗೆ ಔಷಧ ನೀನು ತೊಗೊಳದಿದ್ರೆ ತೊಗೊಂಡ್ಬಿಡುವಂತಿ. ಅದಕ್ಕೆ ಯವ್ವ ಏನು ಮಾತಂತ ಮಾತಾಡ್ತೀವಿ, ನನಗೇನಾಗೈತಿ ನೋಡಪ್ಪ, ನಾನು ನಿನಗೇನೋ ಆಗೈತಿ, ನಿನ್ನ ಸಲುವಾಗಿ ಮಕ್ಕಳಾಗವಲ್ವ ಅಂತ ನಾ ಮಾತಾಡತ್ತಿಲ್ಲಪ್ಪ. ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಏನು ನಾ ಹೇಳಿದ್ದು, ಏನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆ ಇರ್ತಾವು, ಹೇಳೋಕ್ಕಾಗೋದಿಲ್ಲ. ಒಂದ್ಸಲ ಇಬ್ಬರು ಗಂಡ ಹೆಂಡತಿ ಕೂಡ ನಿನ್ನ ಕಡೆ ಏನೂ ತೊಂದರೆ ಇಲ್ಲ, ಚೊಕ್ಕದೆ ಅಂತ ಬಂದ್ಬಿಡ್ತಂದ್ರೆ ಎಲ್ಲ ಉತ್ತರ ನಮಗೂ ಯಾವ್ದು ಹಾಕಿದೆ ಹಂಗಾರೆ ತೋರಿಸ್ಬೇಕು, ಆಕಿನ ತೋರಿಸ್ಬೇಕಂತೇಳಿ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಒಂದ್ಸಲ ತೋರಿಸ್ಕೊ, ಒಂದೇ ಸಲ. ನನ್ನ ಸಲಕ್ಕೆ ಹೋಗೋದಿಲ್ಲ ಮಗನ. ಮತ್ತು ಇವತ್ತು ಕೆಲಸ ಬ್ಯಾಡ, ಏನು ದೊಡ್ಡ ಗೋರ್ಮೆಂಟ್ ಕೆಲಸ ಅಲ್ಲ ಬಿಡು. ಇವತ್ತೊಂದಿನ ಏನು ದಾಡಿ ಆಗೋದಿಲ್ಲ. ಇವತ್ತೊಂದಿನ ಎಲ್ಲ ಬಿಟ್ಕೊಟ್ಟು ಸೀದಾ ಹೋಗು, ಮೊದಲು ದವಾಖಾನಿಗೆ ತೋರಿಸ್ಕೊ. ಅದು ಏನು ಎತ್ತ ಅದ್ರದ್ದೆಲ್ಲ ಚಂದಾಗಿ ಉತ್ತರ ತಿಳ್ಕೊಂಡು ಡಾಕ್ಟ್ರ್ ಕಡೆ ಹಿಂಗೆ ಆಗೈತ್ರಿ, ಇಷ್ಟು ವರ್ಷ ಆದ್ದು, ಇನ್ನೂ ಮಟ್ಟ ಏನು ಸುದ್ದಿಲ್ಲ, ಇದಕ್ಕೆ ಏನಾರ ಗುಳಿಗೆ ಔಷಧ ಅಕ್ಕಿಗಾದ್ರೂ ಸರಿ ನನಗಾದ್ರೂ ಸರಿ ಕೊಡ್ರಿ, ನಾವು ತೋರಿಸ್ಕೊಂತೇವೆ ದವಾಖಾನಿಗೆ ಅಂತ ಹೇಳಿ ಏನು ಮುಂದುವರಿ ಅಷ್ಟೆ. ಆಯ್ತು, ಹೋಗ್ಬರ್ತಾನೆ ತಗೋ. ಕಳಿಸಿರಿನ್ ದವಾಖಾನಿಗಂತಲ್ಲ, ಬಾ ಮತ್ತೆ ಹೋಗುನ. ಒಂದು ನೀರಿನ ಬಾಟ್ಲಿ ತುಂಬಿಟ್ಟೇನಿ, ಒಂದು 4 ರೊಟ್ಟಿ ಒಟ್ಟು ಪಲ್ಯ ಕಟ್ಟೇನಿ, ಆ ಡಬಾಸಿನ ಡಬ್ಬಿ ತಗೋ, ಒಟ್ಟ ಕೈ ಚೀಲ ತಗೋ. ದವಾಖಾನಿಗೆ ಹೋಗಿ ಬರ್ರಿ, ಮಧ್ಯಾಹ್ನ ಹೊಟ್ಟೆ ಹಸ್ರ ಅದನ್ನ 2 ತಿಂದು ನೀರು ಕುಡೀರಿ, ಅಲ್ಲೇ ಹೊರಗೆ ಗಿಡದ ಬಿಡ್ದಾಗ. ಅಲ್ಲ ನಾ ಮಾತಾಡಕತ್ತೀನಿ, ನಿನ್ನ ಪಾಡಿ ನೀನು ನಿಂತಿಯಲ್ಲ, ಅಂದ್ರೆ ನಾನು ಮಾತಾದ್ರೆ ಕಿಮ್ಮತ್ತೇ ಇಲ್ಲ ಅನ್ಲ ಬಾಡೆ ನಿನಗೆ. ಹುಬ್ಬಳ್ಳಿಗೆ ಹೊಂಟೇವಿ ದವಾಖಾನಿಗೆ ತೋರಿಸ್ಕೊಳಕ. ಹುಬ್ಬಳ್ಳಿಗೆ ಹೊಂಟಿರಿ? ದವಾಖಾನಿಗೆ ತೋರಿಸ್ಕೊಳಕ? ಆಕಿಗೆ ತೋರಿಸ್ಲಾ, ಚಂದಾಗಿ ತೋರಿಸೊಮ್ಮೆ. ಅಕ್ಕವ ಆಗುದಿಲ್ಲ, ಚಕ್ಕ ವಿಚಾರ ತಿಳ್ಕೊಂಡು ಬಿಡು ಅಂತೇನೆ ನಾನು. ಏನು ತಿಳ್ಕೊಂಡು ಆಗುದಿಲ್ಲ ಅಂದ್ರೆ ಗಡಗಡ ಬಿಟ್ಕೊಟ್ಟು ನಾಳೆ ಹೋಗ್ಬಿಡು ಅಂತ ಕನ್ನೆ ನೋಡಕ. ಅಯ್ಯಯ್ಯ ಮುದುಕಿ, ಹೆಂಗೆ ಮಾಡಿ ನನ್ನ ಸಂಸಾರ ಹೊಡಿಲಿ ಅಂತ ಕಾಯ್ತಾಯ್ತು ನೋಡಿದಂತ್ರ ಕಾಗಿ ಮುದುಕಿ. ಹಂಗೆ ನನಗೆ ಹಾಲು ತಿಕ್ಕಾಕ ಅದು ಇದ್ರದ್ದು ಅದು ಎಂಥದ ನಸಿ ಪುಡಿನ ಏನೋ ಬರ್ತತ್ತಲ್ಲಪ್ಪ, ಅದನ್ನ ತೊಂಬ. ನಸಿ ಪುಡಿ ಅಲ್ಲ, ಹಾಲು ಪುಡಿ. ಅಬ್ಬಬ್ಬಬ್ಬ, ಈ ಸೋಕಿಗೆ ಏನು ಕಡಿಮೆ ಇಲ್ಲ. ಬ್ಯಾಟ್ರಿ ಹೆಚ್ಚು ಬಾಯಾಗ ಹುಡುಕಾಡಿದ್ರೆ 3 ಹಲ್ಲಿಲ್ಲ, ಇದಕ್ಕೆ ಹಾಲು ಪುಡಿ ಬೇರೆ ಬೇಕನ್ನ ಹಾಲು ತಿಕ್ಕಾಕ. ಈಗ ಹೆಂಗೆ ತಿಕ್ತಿ ಹಂಗ ತಿಕ್ಕು. ಒಂದು 15 ದಿನ ತೆಪ್ಪ ಹುಂಚಿ ಕಡ್ಡಿ ತೊಗೊಂಡು ತಿಕ್ಕಾಕತ್ತೇನಿ, ಗೊತ್ತನ? ಹುಂಚಿ ಕಡ್ಡೆಲ್ಲ ಹುಂಚಿ ಬಡ್ಡಿ ತಂದು ಬಾಯಾಗಿಡ್ಬೇಕು ನಿನಗೆ. ಏನ ಅಂತೀಯಲ್ಲ ಬಿಡಾಡಿ. ಏನಿಲ್ಲ, ಹುಂಚಿ ಬಡ್ಡಿ ತೊಗೊಂಬರ್ತೇನೆ, ಅಲ್ಲಿಗೆ ಹಾಕಿ ತಿಕ್ಕಾಕಿ ಹಿಂಗೆ ಗರ್ರ ಕಸ ಹಚ್ಚಿ ಕೊರದು ಬಿಡ್ತೇನೆ ಅದನ್ನ. ನಡೀರಿ ದವಾಖಾನಿಗೆ ಗೊತ್ತಾತ್ ನಡ್ರಿ. ಇವ ದೇವ್ರೇ, ಹಣ್ಣು ಕಾಯಿ ಕೊಡ್ತೇನಪ್ಪ ತಂದೆ. ನನ್ನ ಸೊಸಿಗಾಗಲಿ ನನ್ನ ಮಗಗಾಗಲಿ ಏನು ತೊಂದರೆ ಇಲ್ಲ ಅಂತೇಳಿ ಡಾಕ್ಟ್ರು ಒಂದು ಹೇಳಿಬಿಟ್ರೆ ಸಾಕವ ಯವ್ವ ಆತಾಗ. ಏನು ಹೇಳಿ ಕಳಿಸಿದೆ ಅವ್ರಿಗೆ? ದವಾಖಾನಿಗೆ ತೋರಿಸ್ಕೊ ಅಂತ ಹೇಳಿ ಇಬ್ರಿಗೆ. ಏನ ದವಾಖಾನಿಗೆ ಇಬ್ರಿಗೂ ತೋರಿಸ್ಕೊಂಡಿ? ನನ್ನ ಮಗ ಗಂಡಸ, ಅವಂಗ ಯಾಕೆ ದವಾಖಾನಿಗೆ ತೋರಿಸ್ಕೊಂಡಿ ನೀನ? ರೀ ನನ್ನ ಮಗನಲ್ಲಿ ಏನಿರ್ತದ ಕೊಡ್ತೆ? ನನ್ನ ಮಗ ಗಂಡಸ್ಲೇ ಗಂಡಸ, ಹೆಂಗಸಲ್ಲ. ಆಕಿನೊಬ್ಬಕಿನ ದವಾಖಾನಿಗೆ ಕಳಿಸ್ಬೇಕಿತ್ತು ನೀನ. ನನ್ನ ಮಗನ್ ಯಾಕೆ ದವಾಖಾನಿಗೆ ತೋರಿಸ್ಕೊಂಡಿ? ಏನೋ ಮರ್ಯಾದೆ ತೆಗಿಬೇಕಂತ ಮಾಡಿ ಏನೋ ಹೆಂಗ ನೀನು? ಹಂಗೇನಿಲ್ರಿಪ್ಪ, ಅದ ನಾವು ಮಾಡೋದು ತಪ್ಪು ಇಲ್ಲೇ ಆಕತಿ. ಮಕ್ಕಳಾಗಿಲ್ಲ ಅಂದ್ಬಿಟ್ಲೆ ಬರೇ ಹೆಣ್ಮಕ್ಳನ್ನ ದೂರ್ಕೊಂತ ಹೊಂಟ್ರೆ ಹಂಗೆ. ಗಂಡಸ್ನಲ್ಲಿ ಏನೈತಿ ಏನಿಲ್ಲ, ಅವನಲ್ಲೂ ಏನಾರ ತೊಂದರೆ ಐತೆ ಅನ್ನೋದನ್ನ ನಾವು ತೋರಿಸ್ಕೊಳ್ಳೋದು ಒಳ್ಳೇದಲ್ಲನ. ಅದಕ್ಕೆ ಇರ್ಲಿ, ನನ್ನ ಮಗ ಗಂಡಸ ನಮಗೂ ಗೊತ್ತು, ಅವ್ಗೇನು ತೊಂದರೆ ಇಲ್ಲ ಅಂತ ಗೊತ್ತು, ಹೆತ್ತರಿಗೆ ಹೆಗ್ಗಣ ಮುದ್ದು. ಆದ್ರೆ ಒಳಗೆ ಆರೋಗ್ಯದಾಗ ಏನು ತೊಂದರೆ ಐತೆ ಅಂತೇಳಿ ಏನಾರ ಇದ್ರ ಗುಳಿಗೆ ಔಷಧ ತಗೋವಲ್ತಕಲ್ಲ ಅಂತಷ್ಟೆ. ಅದಕ್ಕೆ ಯಾಕಂದ್ರೆ ಹೊಳ್ಳ ಬೆಳ್ಳ ಅದೇನು ಅಂತಾರಲ್ಲ, ಅದು ಈಗ ಹೊಳ್ಳ ಬೆಳ್ಳ ಆಕಿಗೆ ಒಬ್ಬಕಿಗೆ ಗುಳಿಗೆ ಔಷಧ ಕೊಡ್ಸಾಕತ್ತೀವಿ 5 ವರ್ಷದಿಂದ ತುಸ ತೋರಿಸಿವೆ ದವಾಖಾನಿಗೆ. ಅದು ಯಾಕಾಗಿಲ್ಲ ಏನೋ ಯಾರಿಗೆ ಗೊತ್ತು, ಏನು ಫಲ ದೂರ ಐತೆ ಏನಪ್ಪ, ಅವಂಗೊಂದ್ಸಲ ತೋರ್ಸನಂತ. ಇಂಥ ಸಗಣಿ ತಿನ್ನ ಕೆಲಸ ಮಾಡಾಕತ್ತಿ, ಮಾಡ ವಾಪಸ್ ಬಂದಿಂದ ನನ್ನ ಮಗ ಏನು ಐಬಿಲ್ಲ ಅಂತ ಗೊತ್ತಾಕತ್ತಲ್ಲ, ಬೂಟ್ಲೆ ಹೊಡ್ತೀನಿ ನಿನ್ನ. ಹಂಗ ಹೊಡಂಗಿಲ್ಲ. ಅಯ್ಯೋ ಮರ್ಯಾದೆ ತೆಗಿಯಾಕತ್ತಾಳ ಯವ್ವ ಈಕಿ, ಮರ್ಯಾದೆ ತೆಗಿಯಾಕತ್ತಾಳ. ನಾನು ಹೇಳಿದ ವಿಚಾರ ನನ್ನ ಮಗನ ಕಿವ್ಯಾಗ, ಅವನ ಪಾಡಿ ಅವ ದವಾಖಾನಿಗೆ ಹೋದ. ಇವ ತಾಯಿ ಮಗ 2 ಬಾಯೋ ಬಾಯಿ ಮಾಡ್ತಾವ ಬಾಗಲ್ ಹಾಕುಂತು ಮಂದಿ ಕೇಳುವಂಗ. ಇವ ಊರು ಹರ್ಲಿ ಮಾಡಾಕತ್ತಾವು, ನೋಡಿದ್ರೆ ನಾ ಮರ್ಯಾದೆ ತೆಗಿಯಾಕತ್ತೀನಿ ಅಂತಾವು.
ಏ ಬಿಡು ಬಿಡು ನೀರು ಹಾಕ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗ ಆತಾಳೆ ಈಗ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ್ಕೆ. ಹೌದಾ ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ. ಹಾ ಜಿಗ್ಯಾತಾವ ಇದೆ ಅಲ್ಲ ಫೋಟೋ ಹೊಡ್ಕೋಕ ಏನ್ ಮಾಡ್ಬೇಕ?